ನಾ ಚುನಾವಣೆ ಮುಂಚಿತವಾಗಿ ಬಂದು ಒಂದು ಮಾತು ಹೇಳಿದೆ. ಏನ್ ಹೇಳಿದೆ? ಕಮಲ ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಏನಾಯ್ತು? ಈ ಕೈಗೆ ದಾನ ಕೊಟ್ರಿ, ಇರಲ್ಲ, ಕೈಗೆ ಅಧಿಕಾರ ಕೊಟ್ರಿ, ಏನಾಯ್ತು? 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ತಾಯಿ ಎಲ್ಲ ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾನೆ. ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದ್ದಾನೆ. ವಿದ್ಯುತ್ ಶಕ್ತಿ ಫ್ರೀ, 0 ಬಿಲ್ ಬರ್ತಾ ಇದ್ದಾನೆ. 10 ಕೆಜಿ ಅಕ್ಕಿ ಬರ್ತಾ ಇದ್ದಾನೆ. ನಿರುದ್ಯೋಗ ಯುವಕರಿಗೆ 3,000 ಬರ್ತಾ ಇದ್ದಾನೆ. ಇಂಥ ಯೋಜನೆ ಇವತ್ತು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಪಾಪ ಬಿಜೆಪಿ ದಳದ ಅಭ್ಯರ್ಥಿನ ಈಗ ಬಿಜೆಪಿ ಚಿಹ್ನೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಅದನ್ನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈ ದಳ ಎಲ್ಲಿದೆ? ಇವತ್ತು ಕುಮಾರಣ್ಣ 2 ಬಾರಿ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಈಗ ಎಲ್ಲಿ ಹೊರಟಿದ್ದಾರೆ? ಮಂಡ್ಯಕ್ಕೆ ಹೊರಟಿದ್ದಾರೆ. ನೀವೆಲ್ಲ ಅವ್ರಿಗೆಲ್ಲ ಟಾಟಾ ಗುಡ್ ಬೈ ಹೇಳ್ಬೇಕು. ಏನೋ ಟಾಟಾ ಗುಡ್ ಬೈ ಹೇಳ್ಬೇಕು. ಯಾರು ನಿಮ್ಗೆ ಜೀವವನ್ನು ಕೊಟ್ರೆ, ಯಾರು ಅಧಿಕಾರವನ್ನು ಕೊಟ್ರೆ, ನಿಮ್ಮ ಮೇಲೆ ನಂಬಿಕೆ ಇದೆ, ಇವತ್ತು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅನ್ನೋದಾದ್ರೆ ನಿಮ್ಮ ಮೇಲೆ ನಾನು ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಬಿಜೆಪಿ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ನಾನು ರೆಡಿಮೇಡ್ ಗಂಡು ನಿಮ್ಗಿದ್ದೇನೆ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ. ನನ್ನೇನು ಯಾರು ತಯಾರು ಮಾಡಬೇಕಾಗಿಲ್ಲ, ನೀವು ತಯಾರು ಮಾಡಿದ್ದೀರಿ. ಅಧಿಕಾರ ನಮ್ಮ ಕೈಲಿದೆ. ನಿಮ್ಮನ್ನ ರಕ್ಷಣೆ ಮಾಡುತ್ತ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯಕ್ಕೆ ಒಂದು ದೊಡ್ಡ ಬಲಿಷ್ಠವಾದಂತಹ ಸರ್ಕಾರ. ಈ 5 ಬೆರಳು, 5 ಗ್ಯಾರಂಟಿ, 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯಿತು. ಆಯ್ತಾ ಇಲ್ವೋ? ಅಷ್ಟೇ. ಈ ಕೈಗೆ ಇಷ್ಟು ಸಹಾಯ ಮಾಡಿ ಇನ್ನ ಬಹಳ ವಿಚಾರಗಳು, ಇನ್ನ ಬಹುಶಃ ಸುರೇಶ್ ಬರ್ಬೋದು ಅಂತ ಕಾಣ್ತದೆ. ಅವರು ಬಾಲಕೃಷ್ಣ ಅವರೆಲ್ಲ ಸೇರಿ ರಾಜೀನಾಮೆ, ಇದು ನಾಮಿನೇಷನ್ ಪತ್ರ ಕೊಡ್ಲಿಕ್ಕೆ ಹೋಗಿದ್ದಾರೆ. ನಾವು ಹೋಗ್ಲಿಲ್ಲ. ಎಲ್ಲ ಅವ್ರಿಗೆ ಲೋಕಲ್ ಅವ್ರಿಗೆ ಬಿಟ್ಬಿಟ್ಟು ಅವ್ರಿಗೆ ಮಾಡಿ ಅಂತ ನಾನು ಹೇಳಿದೆ. ಒಂದು ದೊಡ್ಡ ಸ್ವಾಮಿಯನ ಹಾಕ್ಸಯ್ಯ ಅಂತ ನನ್ನ ಮಾತು ಕೇಳಲಿಲ್ಲ. ಎಲ್ಲಿ ಪರವಾಗಿಲ್ಲ. ಆಮೇಲೆ ನಮ್ಮ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ ಇವತ್ತು 5 ಗ್ಯಾರಂಟಿಗಳನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ. ಏನು ಗ್ಯಾರಂಟಿ? ಯುವ ನ್ಯಾಯ, ಹೆಣ್ಣು ಮಕ್ಕಳಿಗೆ ಒಂದು ಕಾರ್ಯಕ್ರಮ, ನಾರಿ ನ್ಯಾಯ. ಏನ್ ನಾರಿ ನ್ಯಾಯ ಗೊತ್ತಾ? ಈಗ ನಾವು 24,000 ಕೊಡ್ತಾ ಇದ್ದೀವಿ, ದಿನಕ್ಕೆ ತಿಂಗಳಿಗೆ 2,000. ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಅಧಿಕಾರಕ್ಕೆ ಬರ್ತದೆ, ಇಂಡಿಯಾ ಬರ್ತದೆ. ಒಂದು ಹೆಣ್ಣು ಮಗಳಿಗೆ ವರ್ಷಕ್ಕೆ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 1 ಲಕ್ಷ ರೂಪಾಯಿ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿದೆ. 1 ಲಕ್ಷ. ರೈತರಿಗೆ ಕಿಸಾನ್ ನ್ಯಾಯ ಅಂತೇಳಿ, ಲೀಗಲ್ ಗ್ಯಾರಂಟಿ, ಇದನ್ನ ವೇವ್ ಲೋನರ್ಗೆ ಕಮಿಷನ್, ಎಲ್ಲ GST ಫ್ರೀ, ಎಲ್ಲ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಗೆ ಎಲ್ಲ GST ಫ್ರೀ. ಲೀಗಲ್ ಇವತ್ತು MSP ಒಳ್ಳೆ ದರ, ಬೆಂಬಲ ಬೆಲೆ ಕೊಡಬೇಕು ಅಂತೇಳಿ. ಇದಲ್ಲದೆ ಇವತ್ತು ಶ್ರಮಿಕ ನ್ಯಾಯ, ನರೇಗಾ ಯಾವ ರೀತಿ ಗ್ರಾಮೀಣ ಪ್ರದೇಶದಲ್ಲಿದೆ, ನಮ್ಮ ಸಿಟಿಗಳಲ್ಲೂ ಕೂಡ ಅಂತ ಕಾರ್ಯಕ್ರಮವನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನಾನು ಹೇಳೋದಿಷ್ಟೇ, ಒಂದನ್ನ ನಾನು ಕುಮಾರಸ್ವಾಮಿ ಅವರಿಗೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನಗೆ ಕುಮಾರಸ್ವಾಮಿ ಅವರ ವಿಚಾರ ಮಾತಾಡಕ್ಕೆ ಇಷ್ಟ ಇಲ್ಲ. ಆದ ಒಂದು ಹೇಳ್ತೀನಿ, ನೀವು ಈ ಕ್ಷೇತ್ರದಲ್ಲಿ ಶಾಸಕರಾಗಿದ್ದೀರಿ. ಕೊರೋನಾ ಬಂತು, ಕುಮಾರಣ್ಣ, ಕೊರೋನಾ ಬಂದಂತ ಸಂದರ್ಭದಲ್ಲಿ ಈ ಬಡವರ ರಕ್ಷಣೆಗೆ ಯಾರು ಒಬ್ಬರಿದ್ರ? ಇವತ್ತು DK ಸುರೇಶ್ ಅವರು ಕೊರೋನಾ ಇದ್ದಾಗ ಪ್ರತಿ ಕುಟುಂಬಕ್ಕೂ ಔಷಧಿ ಕೊಡ್ಸಿದ್ರ ಇಲ್ವಾ? ಊಟ ಕೊಡ್ಸಿದ್ರ ಇಲ್ವಾ? ಆಹಾರ ಕಿಟ್ ಬಂತ ಇಲ್ವಾ? ತರಕಾರಿ ಬಂತ ಇಲ್ವಾ? ಅಲ್ಲ ರೀ,
ಒಬ್ಬ ಕೇಂದ್ರದ ಮಂತ್ರಿ ಸುರೇಶ್ ಅಂಗಡಿ ಅಂತ ಸೆಂಟ್ರಲ್ ಮಿನಿಸ್ಟರ್, ಅವರ ಹೆಣನ ತೆಗೆದುಕೊಂಡು ಬಂದು ಅವ್ರ ಊರು ಕೊಡಕ್ಕಾಗ್ಲಿಲ್ಲ, ಬಂದು ಫ್ಲೈಟ್ ಅಲ್ಲಿ ತೆಗೆದುಕೊಂಡು ಕೊಡಕ್ಕಾಗ್ಲಿಲ್ಲ, ಅಲ್ಲೇ ಜೆಸಿಬಿಲಿ ಡೆಲ್ಲಿಲಿ ತಳ್ಳಿಬಿಟ್ರು. ಎಷ್ಟೋ ಕಡೆ ಹೆಣ ಮುಟ್ಟಕ್ಕಾಗದೆ ತಲುಪಿದ್ರು. ಆದ್ರೆ DK ಸುರೇಶ್ ನಿಮ್ಮ ಹಾಸ್ಪಿಟ್ಲ್ಗೆ ಹೋಗಿ PP ಕಿಟ್ ಹಾಕಿ ಎಲ್ಲರಿಗೂ ಮನೆ ಮಾಡಿಸಿ ಹೆಣನ ಎತ್ಕೊಂಡೋಗಿ ಕನಕಪುರದಲ್ಲಿ ರವಿ ಅವರು ಸುಟ್ಟದ್ದು ಈ ದೇಶದಲ್ಲಿ ಒಂದು ಇತಿಹಾಸ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಯಾರಿಗಿದೆ ಹೃದಯವಂತಿಕೆ? ಯಾರಿಗಿದೆ ಮಾನವೀಯತೆ? ಕುಮಾರಣ್ಣ ಎಲ್ಲೋಗಿದೆ? ನಿನ್ನ ಅಭ್ಯರ್ಥಿ ಎಲ್ಲೋಗಿದ್ದ? ನಿನ್ನ ಕುಟುಂಬ ಎಲ್ಲೋಗಿತ್ತು? ಇದಕ್ಕೆ ನೀವು ಮೊದಲು ಉತ್ತರ ಕೊಡಬೇಕು. ಈ ಮತದಾರರಿಗೆ ಇದು ಉತ್ತರ ಕೊಡಬೇಕು. ಕಷ್ಟ ಕಾಲದಲ್ಲಿ ಜನ ಇಲ್ಲದೆ ಹೋದಾಗ, ನೀ ಸಹಾಯ ಮಾಡಕ್ಕಾದಾಗ, ನಿನ್ ಕೈಲಿ ಅಧಿಕಾರ ಇದ್ದಾಗ ಈ ಬಡ ಜನತೆಗೆ ಸಹಾಯ ಮಾಡಕ್ಕಾಗ್ಲಿಲ್ಲ. ಇಲ್ಲಿ ಹಾಸ್ಪಿಟಲ್ ನಿಂತಿದೆ, ಯಾರು ಕಟ್ಸಿದ್ರು? ಸಿದ್ದರಾಮಯ್ಯ ಸರ್ಕಾರದಲ್ಲಿ DK ಶಿವಕುಮಾರ್ ಹಾಸ್ಪಿಟಲ್ ಕಟ್ಸಿದ್ರು. ಈಗ ಅಧಿಕಾರ ಇಲ್ಲದೆ ಈಗ ನೀನೇನು ಅಧಿಕಾರಕ್ಕೆ ಮಾಡೋದು? ಅಲ್ಲಮ್ಮ ಪ್ರಭುಗಳು ಒಂದು ಮಾತಾಡ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಹರಿಯದೆ ಮತ್ತೊಂದು ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ ಶೂರನು ಅಂತ. ಅಧಿಕಾರ ಇದ್ದಾಗ ಏನು ಮಾಡಕ್ಕಾಗ್ಲಿಲ್ಲ, ಅಧಿಕಾರ ಇಲ್ಲ ಏನ್ರಿ ಮಾಡ್ತಿದ್ದೀವೋ? ಹಂಗೆ ತಮ್ಮ ನಾನು ಕೇಳೋದಿಷ್ಟೇ, ನಿಮ್ಮ ಸೇವೆಗೆ ಸಿದ್ಧವಾಗಿದ್ದೇವೆ. ಕೇಂದ್ರ ಸರ್ಕಾರ ನಮ್ಮ ಗ್ಯಾರಂಟಿ ಬಗ್ಗೆ ಯಾವ ರೀತಿ ಮಾತಾಡಿದ್ರು, DK ಸುರೇಶ್ ಅವರು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋಂತ ಅನ್ಯಾಯ, ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟವನ್ನ ನಿಮ್ ಪರವಾಗಿ ಮಾಡಿದ್ರು. ಅದಕ್ಕೇನೆಲ್ಲ ಆಯ್ತು ಅದರ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಇಷ್ಟು ಹೇಳಿ ತಾವೆಲ್ಲ DK ಸುರೇಶ್ ಅವರಲ್ಲ, DK ಸುರೇಶ್ ಅವ್ರನ್ನ ಇವತ್ತು ಅತಿ ಹೆಚ್ಚಿದೆ ಮತ್ತಿಂದ. ಇವತ್ತು ತಮ್ಗೆಲ್ಲ ಗೊತ್ತಿದೆ, ಚನ್ನಪಟ್ಟಣ ರಾಮನೂರಿಗೆ ಕುಡಿಯೋ ನೀರಿಗೋಸ್ಕರ ಸತ್ತೇಗಾಲದಿಂದ 540 ಕೋಟಿ ರೂಪಾಯಿ ಯೋಜನೆ. ಯಾರಿಗೋಸ್ಕರ? ನಿಮ್ಮ ಬದುಕಿಗೋಸ್ಕರ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಇನ್ನ ಬೇರೆ ಬೇರೆ ದಿನ ಬಂದು ಇನ್ನ ಬೇರೆ ಬೇರೆ ವಿಚಾರ ನಾನು ಮಾತಾಡ್ತಾ ಇದ್ದೇನೆ. ಎಲ್ಲ ಹಿಂದೆ ಜನ ಎಲ್ಲ ತಗಲಾಕೊಂಡಿದ್ದಾರೆ. ಬಿಸಿನಲ್ಲಿ ಇದ್ದೀರಿ, ಮುಖ್ಯಮಂತ್ರಿಗಳು ಮಾತಾಡಬೇಕು. ಆಮೇಲೆ ಅಷ್ಟೊತ್ತಿಗೆ ಸುರೇಶ್ ಬಂದು ಅವರು ಕೂಡ ಮಾತಾಡ್ತಾರೆ. ತಮ್ಮ ಆಶೀರ್ವಾದ ಇರಲಿ. ಸುರೇಶ್ ಅವ್ರನ್ನ ಅತಿ ಹೆಚ್ಚು ಹೋದ ಸಾರಿ 2,30,000 ಹಂತದಿಂದ ಗೆಲ್ಲಿಸಿದ್ರಿ. ಈಗ ಕನಿಷ್ಠ ಪಕ್ಷ 3 ಲಕ್ಷ ಅಂತರದಿಂದ ತಾವೆಲ್ಲ ಗೆಲ್ಲಿಸಬೇಕು, ಸಂಸತ್ಗೆ ಕಳಿಸಬೇಕು. ಯಾವ ಮೋದಿ ಅಲೆ ಇಲ್ಲ. ಇದೆಯಾ ಮೋದಿ ಅಲೆ? ಯಾರಲ್ಲೇ ಇರೋದು? 5 ಗ್ಯಾರಂಟಿಗಳ ಅಲೆ, ಕಾಂಗ್ರೆಸ್ ಅಲೆ, ಸುರೇಶ್ ಅಲೆ, ಸಿದ್ದರಾಮಯ್ಯನವರ ಅಲೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಲೆ, ಸೋನಿಯಾ ಗಾಂಧಿ ಅವರ ಅಲೆ. ತಾವೆಲ್ಲ ಸೇರಿ ಹಳ್ಳಿಗೆ ಹೋಗಿ ಈ ಯುದ್ಧ ಮಾಡಿ ನನಗೆ ಇಡೀ ದೇಶಕ್ಕೆ ಸಂದೇಶ ಕೊಟ್ರಿ. 1,23,000 ಅಂತರದಿಂದ ಗೆಲ್ಲಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ರಿ. ನಿಮ್ಮೆಲ್ಲರೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರಗಳು. ಈ ಜಿಲ್ಲೆಯಲ್ಲಿ 3 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ರಿ. ಮೊದಲನೇ ಬಾರಿಗೆ ನಮ್ಮ ಕುಣಗಲ್ ಶಾಸಕರನ್ನ 25,000 ಅಂತರದಿಂದ ಗೆಲ್ಲಿಸಿದ್ರಿ. ನಮ್ಮ ಶಿವಣ್ಣನ ಅವರು ಕೂಡ 30,000 ಅಂತರದಿಂದ ಗೆಲ್ಲಿಸಿದ್ರಿ. ಈಗ ಸಾವಿರಾರು ಜನ ಕಾರ್ಯಕರ್ತರು ಸೌತ್ನಲ್ಲಿ ಮತ್ತು ರಾಜರಾಜೇಶ್ವರದಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಎಲ್ಲ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಇನ್ನ ಸೇರಿಸ್ಕೊಳ್ಳಿ, ಅವ್ರಿಗೆಲ್ಲ ಸ್ವಾಗತ. ಜಯ ಖಚಿತ. ಸುರೇಶ್ ಪಾರ್ಲಿಮೆಂಟ್ಗೆ ಹೋಗೋದು ನಿಶ್ಚಿತ. ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.